ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮಾಧ್ಯಮ ಲೋಕದಲ್ಲೇ ಸಂಚಲನವನ್ನ ಸೃಷ್ಟಿಸಿದೆ ಈ ಸ್ಟೋರಿ. ಬೆಂಗಳೂರಿನ ಒಂದಷ್ಟು ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಣಬೇಟೆಯನ್ನ ಮಾಡಿತು ರಿಪಬ್ಲಿಕ್ ಕನ್ನಡ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತೋ ಆ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕನಕಪುರ ರಸ್ತೆಯಲ್ಲಿ ರಾಜಾರೋಷವಾಗಿ 8 ಕುಟುಂಬಗಳು ನೆಲೆಸಿದ್ವು. ಆ ಕುಟುಂಬಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದಾಖಲೆಗಳಿಲ್ಲ, ರಾಜಾರೋಷವಾಗಿ ನೆಲೆಸಿದ್ರು. ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಗ್ಲಿಪುರ ಪೊಲೀಸರಿಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡೆಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇವರು ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬಂದಿರೋದಷ್ಟೇ ಅಲ್ಲ, ಅಕ್ರಮವಾಗಿ ನೆಲೆಸಿದ್ರು, ಅಕ್ರಮ ದಂಧೆಗಳನ್ನ ಮಾಡ್ತಾ ಇದ್ರು, ಬೆಂಗಳೂರಿಗರ ಜೀವದೊಂದಿಗೆ ಚೆಲ್ಲಾಟವನ್ನ ಮಾಡ್ತಾ ಇದ್ರು. ಅವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. FRRO ಕಚೇರಿಗೆ ಈಗ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಬೆಂಗಳೂರಲ್ಲಿ ಅದೆಷ್ಟು ಜನ ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಇದು ಕನಕಪುರ ರಸ್ತೆಯಲ್ಲಿ ಬಹಳ ರಾಜಾರೋಷವಾಗಿ ಇವರೆಲ್ಲರೂ ಕೂಡ ಕಳೆದ 2 ವರ್ಷದಿಂದ ನೆಲೆಸಿದ್ರು. ಯಾವುದೇ ತೊಂದರೆ ಇರಲಿಲ್ಲ, ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಡ್ಲಾಗಿತ್ತು. ಜಾಗ ಆಗ್ಬೋದು, ಅದರ ಜೊತೆಯಲ್ಲಿ ಮನೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಈಗ ಕಗ್ಲಿಪುರ ಪೊಲೀಸರು ಅಕ್ರಮ ನಿವಾಸಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆ ನಂತರ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಬೆಂಗಳೂರಿನ ಶಾಂತಿನಗರದ FRRO ಕಚೇರಿಗೆ ಈಗ ಸದ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತು. ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಸದ್ಯಕ್ಕೆ 8 ಕುಟುಂಬಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ. ಅಲ್ಲಿ ಸಾಕಷ್ಟು ಕುಟುಂಬಗಳಿದ್ವು, ಸಾಕಷ್ಟು ಕುಟುಂಬಗಳು ಕಳೆದ 2 ವರ್ಷದಿಂದ ನೆಲೆಸಿದ್ವು. ಈಗ ಯಾವ ರೀತಿಯ ಕ್ರಮ ಆಗುತ್ತೆ? ಪೊಲೀಸರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಜೊತೆಗೆ ಯಾರಿಗೂ ಗೊತ್ತಿಲ್ಲದಂತೆ ಇವರಿದ್ರ ಅನ್ನೋ ಪ್ರಶ್ನೆ, ಅನುಮಾನಗಳ ಜೊತೆಯಲ್ಲಿ ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಅಭಿಷೇಕ್? ಮೊದಲನೇದಾಗಿ ಇವರು ಬೆಂಗಳೂರಿಗೆ ಬಂದು 2 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಆವಲಹಳ್ಳಿಯಲ್ಲೂ ಕೂಡ ವಾಸ ಇದ್ವಿ. ಇಲ್ಲಿಗೆ ಬಂದು 3 ರಿಂದ 5 ತಿಂಗಳಾಗಿದೆ ಅನ್ನೋದು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಯಾವಾಗ ರಿಪಬ್ಲಿಕ್ ಕನ್ನಡ ಇವರು ಕಗ್ಲಿಪುರದಲ್ಲಿ ಇದ್ರು ಅಂತ ಪತ್ತೆ ಹಚ್ಚುತ್ತೆ, ಅದಾದ ನಂತರ ಕಗ್ಲಿಪುರದಲ್ಲಿ ಇವರಿದ್ದಂಥ ಜಾಗಕ್ಕೆ ಹೋಗಿ ವಿಜುವಲ್ನ ತೆಗೆದುಕೊಳ್ಳುತ್ತೆ, ಅವ್ರನ್ನ ಮಾತನಾಡಿಸುತ್ತೆ. ಇದಾದ ಸಂದರ್ಭದಲ್ಲಿ ವರದಿ ಆನ್ ಏರ್ ಆದ ನಂತರ ಕಗ್ಲಿಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಷ್ಟು ಕುಟುಂಬಗಳನ್ನು ವಶಕ್ಕೆ ಪಡೆದಿರುವಂಥದ್ದು ಮೊದಲನೇ ಚಿತ್ರಣ ಆಗುತ್ತೆ. ಈ ಸದ್ದ ಮಟ್ಟಿಗೆ ಅಲ್ಲಿ ವಶಕ್ಕೆ ಪಡೆದಿರುವಂಥ ಪುರುಷರನ್ನ ಕಗ್ಲಿಪುರ ಪೊಲೀಸ್ ಠಾಣೆಯ ಒಳಗಡೆ ಕೂರಿಸಲಾಗಿರುವಂಥದ್ದು. ಮಹಿಳೆಯರು ಹಾಗೂ ಮಕ್ಕಳನ್ನ ಠಾಣೆಯ ಹೊರಭಾಗದಲ್ಲಿ ಇರುವಂಥ ಪೊಲೀಸ್ನ ವಾಹನದಲ್ಲಿ ಕೂರಿಸಲಾಗಿದೆ. ವಾಹನಕ್ಕೆ ಮಹಿಳಾ ಸಿಬ್ಬಂದಿಯನ್ನು ಭದ್ರತೆಯನ್ನು ಸದ್ಯ ಮಟ್ಟಿಗೆ ನೀಡಲಾಗಿರುವಂಥದ್ದು. ಇವರು ಮಾಡ್ತಿದ್ದಂಥ ಕೆಲಸ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪೇಪರನ್ನು ಆಯ್ತಾ ಇದ್ವಿ, ಅದರಿಂದ ಜೀವನ ಕಟ್ಕೊಂಡಿದ್ವಿ ಅಂತ ಮಹಿಳೆಯರು ಹೇಳ್ತಾರೆ. ಪುರುಷರು ಕೂಡ ಅದನ್ನೇ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಆಟೋವನ್ನು ಬಳಸ್ತೇವೆ, ಆದರೆ ಆಟೋದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅಲ್ಲಿಗೆ 4 ರಿಂದ 6 ಆಟೋಗಳು ಇರುವಂಥದ್ದು. ಕೆಲವೊಂದು ವೈಟ್ ಬೋರ್ಡ್ ಆಟೋ ಇದೆ, ಕೆಲವೊಂದು ಯೆಲ್ಲೋ ಬೋರ್ಡ್ ಆಟೋ ಇದೆ. ಎಲ್ಲದಕ್ಕೂ ಕೂಡ ನಂಬರ್ ಪ್ಲೇಟ್ಗಳಿದೆ, ಆದರೆ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ. ಇದ್ರ ಜೊತೆಗೆ ಆಟೋವನ್ನು ಓಡಿಸ್ತಿದ್ದಂಥ ಪುರುಷನಿದ್ದಾರೆ, ಅವರ ಬಳಿ DL ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಯಾವುದೇ ರೀತಿಯಾದಂಥ ಸರ್ಕಾರಿ ದಾಖಲೆಗಳು ಅವರ ಬಳಿ ಇಲ್ಲ. ಇದಾದ ನಂತರ ಒಂದಿಷ್ಟು ಜನ ಹೇಳುವಂಥ ಪ್ರಕಾರ ನಾವು ಮಯನ್ಮಾರ್ನಲ್ಲಿ ಹುಟ್ಟಿದವರಾಗಿದ್ದೇವೆ, ಮಯನ್ಮಾರ್ನಲ್ಲಿ ನಮಗೆ ಬದುಕಲಿಕ್ಕೆ ಆಗಲಿಲ್ಲ, ಆ ಕಾರಣದಿಂದ ಬಾಂಗ್ಲಾದೇಶದಲ್ಲಿ 1-2 ವರ್ಷ ವಾಸ ಮಾಡಿದ್ವಿ. ಅಲ್ಲಿಂದ ನಾವು ದಲ್ಲಾಳಿಗೆ ಹಣದ ರೂಪದಲ್ಲಿ ನಾವು ದುಡ್ಡನ್ನು ಅಂದರೆ ಹಣವನ್ನು ಕೊಟ್ಟು ತಲೆಗೆ 25,000 ರೂಪಾಯಿ ಲೆಕ್ಕದಂತೆ ಹಣವನ್ನು ಕೊಟ್ವಿ. ಅವರು ನಮ್ಮನ್ನು ಜಮ್ಮುವಿಗೆ ಕರ್ಕೊಂಬಂದರು. ಅಲ್ಲಿಂದ ಜಮ್ಮುವಿನಿಂದ ನಾವು ಟ್ರೈನ್ ಹಾಗೂ ಬಸ್ನ ಮುಖಾಂತರ ಬೆಂಗಳೂರಿಗೆ ಬಂದ್ವಿ. ಇಲ್ಲೂ ಕೂಡ ನಮಗೆ ವಾಸ ಮಾಡೋದಕ್ಕೆ ಅವಕಾಶವನ್ನು, ಜಾಗವನ್ನು ದಲ್ಲಾಳಿಯೇ ತೋರಿಸ್ಕೊಟ್ಟಿದ್ದು. ಅವರು ತೋರಿಸ್ಕೊಟ್ಟಂಥ ಜಾಗದಲ್ಲಿ ಈಗ ಇದ್ದೇವೆ. ಆವಲಹಳ್ಳಿಯಲ್ಲಿ ಇದ್ದಾಗಲೂ ಕೂಡ ಅವರೇ ಜಾಗ ತೋರಿಸ್ಕೊಟ್ಟಿದ್ದು. ಅದಾದ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಕೂಡ ಅವರೇ ಅನ್ನೊಂದು ಮಾಹಿತಿಯನ್ನು ನೀಡ್ತಿರುವಂಥದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಇವರನ್ನ ಕರೆದುಕೊಂಡು ಬಂದಂತ ದಲ್ಲಾಳಿ ಯಾರು, ಇಲ್ಲಿಗೆ ಜಾಗ ತೋರಿಸ್ಕೊಟ್ಟಂತ ವ್ಯಕ್ತಿ ಯಾರು, ಆತನ ವಿರುದ್ಧ ಏನ್ ಕ್ರಮ, ಪಂಚಾಯತಿಗಾಗ್ಲಿ, ಪೊಲೀಸರಿಗಾಗ್ಲಿ, ಇಂಟೆಲಿಜೆನ್ಸ್ ಪೊಲೀಸರಿಗಾಗ್ಲಿ, ಗೃಹ ಇಲಾಖೆಗಾಗ್ಲಿ ಯಾರಿಗೂ ಕೂಡ ಇವರು ಇಲ್ಲಿ ವಾಸ ಇರೋದು ಗೊತ್ತಿರಲಿಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇದು ಮತ್ತೊಂದು ಅಂಶ ಆಗುತ್ತೆ.
ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈ ಸದ್ಯದ ಮಟ್ಟಿಗೆ ಇವರ ಬಳಿ ಒಂದು ಕುಟುಂಬದ ಬಳಿ ಮಾತ್ರ ರೆಫ್ಯೂಜಿ ಅನ್ನೋ ಒಂದು ಪತ್ರವನ್ನ ತೋರಿಸಿದ್ದಾರೆ. ಆದ್ರೆ ಅದು ಅಧಿಕೃತವೋ ಅಲ್ಲವೋ ಅನ್ನೋದನ್ನ ಈಗ FRR ಇಲಾಖೆ ತೀರ್ಮಾನ ಮಾಡಬೇಕಿದೆ. FRR ಕಚೇರಿಗೆ ಅವ್ರನ್ನ ಕರೆದುಕೊಂಡು ಹೋದ ನಂತರ ಆ ದಾಖಲೆ ಅಧಿಕೃತವಾಗಿದ್ದರೆ ಇವರಿಗೆ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ರಾಜ್ಯದ ಬೇರೆ ಕಡೆ ಎಲ್ಲಾದ್ರೂ ಉಳಿಯೋದಕ್ಕೆ ಅವಕಾಶ ಇದೆಯಾ ಅಂತ FRR ಸಿಬ್ಬಂದಿ ಡಿಸೈಡ್ ಮಾಡಿ ಅದಾದ ನಂತರ ಕ್ರಮವನ್ನು ವಹಿಸ್ತಾರೆ. ಉಳಿದ ಕುಟುಂಬಗಳ ಬಳಿ ಯಾವುದೇ ದಾಖಲಾತಿಗಳು ಇಲ್ಲದೆ ಇರೋದ್ರಿಂದ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ ನಂತರ ಅವರ ದೇಶ ಜೊತೆ ಮಾತನಾಡಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದು ವೇಳೆ ಈ ಪ್ರಕ್ರಿಯೆಗೆ ಸಮಯ ಏನಾದರೂ ಹೆಚ್ಚಾಗಿ ಹಿಡಿಯುತ್ತೆ ಅನ್ನೋ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇರುವಂತದ್ದು. ಈಗ ದೃಶ್ಯದಲ್ಲಿ ಮಹಿಳೆಯರು ಏನು ಈಗ ಪೊಲೀಸರ ಜೊತೆ ಮಾತನಾಡ್ತಿದ್ದಾರೆ, ಈ ಮಹಿಳೆಯರ ಬಳಿ ಯಾವುದೇ ದಾಖಲಾತಿಗಳು ಇಲ್ಲ ಅನ್ನೋದನ್ನ ಖುದ್ದು ಅವರೇ ಒಪ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಇವರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ ಅನ್ನೋದನ್ನ ಖುದ್ದು ಅವರೇ ಹೇಳಿರುವಂತದ್ದು. ಬಾಂಗ್ಲಾದೇಶದಲ್ಲಿ ನಾವು ಇದ್ವಿ, ಜೀವದ ಭಯದಿಂದ ಆ ಒಂದು ದೇಶವನ್ನ ತೊರೆದು ನಾವು ಬಂದಿದ್ದೇವೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಯಾವ ತರ ಇತ್ತು ಅಂತ ಕೇಳಿದಂತ ಸಂದರ್ಭದಲ್ಲಿ ನಾವು ಮಯನ್ಮಾರ್ನಿಂದ ಕಾಡುದಾರಿಯಲ್ಲಿ ಬಾಂಗ್ಲಾಕ್ಕೆ ಬಂದಿದ್ವಿ. ಬಾಂಗ್ಲಾದಿಂದ ಕೂಡ ಕಾಡುದಾರಿಯಲ್ಲಿ ಒಂದಿಷ್ಟು ದಿನಗಳ ಕಾಲ ನಾವು ಓಡಾಟವನ್ನು ಮಾಡಬೇಕಾಯಿತು. ಕಾಡುದಾರಿಯಲ್ಲಿ ನಾವು ಬಂದ ನಂತರ ನಮ್ಮನ್ನ ಜಮ್ಮುವಿಗಾಗಲಿ ಕೋಲ್ಕತ್ತಾಗಾಗಲಿ ದೆಹಲಿಗಾಗಲಿ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಎಲ್ಲರೂ ಕೂಡ ಸ್ಥಳೀಯ ಭಾಷೆಯನ್ನು ಕಲಿತೇವೆ, ಕೆಲಸವನ್ನು ಕಲಿತೇವೆ. ಅದಾದ ನಂತರ ರಾಜ್ಯದ ಬೇರೆ ಬೇರೆ ಕಡೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ನಮ್ಮನ್ನ ಎಲ್ಲಿ ಇರೋದಕ್ಕೆ ಜಾಗ ತೋರಿಸ್ತಾರೆ, ಅಲ್ಲಿ ಇರ್ತೀವಿ ಅಂತ. ಅಲ್ಲಿಗೆ ಅರ್ಥ ಆಗ್ತಿರೋಂಥದ್ದು ಕೇವಲ ಇದು ಒಂದೆರಡು ಕುಟುಂಬಗಳಲ್ಲ, ಇದನ್ನ ದಲ್ಲಾಳಿ ರೂಪದಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಇವರ ಒಂದು ರೆಫ್ಯೂಜಿಗಳಿರ್ಬೋದು ಅಥವಾ ಅಕ್ರಮವಾಗಿ ಬಂದಂಥ ವಲಸಿಗರನ್ನ ಬೇರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಆಗೋ ಬದಲು ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಯಾರಿಗೂ ಗೊತ್ತಾಗದಂತೆ ಇರಿಸಿರುವಂಥದ್ದು. ಒಂದು ಎಕ್ಸಾಂಪಲ್ ತೋರಿಸ್ಬೇಕು. ಕಗ್ಲಿಪುರ ಪೊಲೀಸ್ ಠಾಣೆಯಿಂದ ಕೇವಲ 10 ರಿಂದ 20 ಮೀಟರ್ ಅಂತರದಲ್ಲೇ ಕಗ್ಲಿಪುರ ಕನಕಪುರ ಮುಖ್ಯ ರಸ್ತೆ ಅನ್ನೋಂಥದ್ದು. ಕನಕಪುರ ಮುಖ್ಯ ರಸ್ತೆಯಿಂದ ಸುಮಾರು 2 ಕಿಲೋಮೀಟರ್ ಕಾಲುದಾರಿ ಅಥವಾ ಮಣ್ಣು ದಾರಿ ಒಳಗಡೆ ಇರುವಂಥ ಜಮೀನಿನ ಒಳಭಾಗದಲ್ಲಿ ಸುಮಾರು 8 ಟೆಂಟ್ಗಳನ್ನು ಹಾಕಿಕೊಂಡಿದ್ರು. ಆ ಟೆಂಟನ್ನು ಬಾಡಿಗೆ ಕೊಟ್ಟಂಥ ಅಥವಾ ಜಾಗವನ್ನು ಬಾಡಿಗೆ ಕೊಟ್ಟಂಥ ಫಯಾಜ್ ಎಂಬರು ಏನಿದ್ದಾರೆ ಅವ್ರಿಗೂ ಕೂಡ ಇವರ ಬಳಿ ದಾಖಲೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾವು ಜಾಗವನ್ನು ಕೊಟ್ಟಿದ್ದೇವೆ ಅಂತ ಮಾತ್ರ ಹೇಳ್ತಿರೋದ್ರಿಂದ ಅವರ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಒಂದು ಕಡೆ ಆಯಿತು ಅಂದರೆ ಈ ಅಷ್ಟು ವ್ಯಕ್ತಿಗಳನ್ನು ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದು ಈಗ FRRಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪೊಲೀಸ್ ಪ್ರೊಸೀಜರ್ ಮುಕ್ತಾಯಗೊಂಡ ನಂತರ ಇದೇ ಬಸ್ನಲ್ಲಿ ಶಾಂತಿನಗರದಲ್ಲಿರುವಂಥ FRR ಕಚೇರಿಗೆ ಈ ಅಷ್ಟು ಜನರನ್ನ ಅಂದರೆ ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಲಾಗಿರೋದ್ರಿಂದ FRR ಅಧಿಕಾರಿಗಳು ಸಿಬ್ಬಂದಿಯ ತೀರ್ಮಾನದ ಮೇರೆಗೆ ಇವರು ಇಲ್ಲಿರ್ಬೇಕಾ ಅಥವಾ ಡಿಪೋರ್ಟ್ ಮಾಡಬೇಕಾ ಅನ್ನೋ ಒಂದು ನಿರ್ಣಯ ಹೊರಬೀಳಲಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮಾಧ್ಯಮ ಲೋಕದಲ್ಲೇ ಸಂಚಲನವನ್ನ ಸೃಷ್ಟಿಸಿದೆ ಈ ಸ್ಟೋರಿ. ಬೆಂಗಳೂರಿನ ಒಂದಷ್ಟು ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ರಣಬೇಟೆಯನ್ನ ಮಾಡಿತು ರಿಪಬ್ಲಿಕ್ ಕನ್ನಡ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತೋ ಆ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕನಕಪುರ ರಸ್ತೆಯಲ್ಲಿ ರಾಜಾರೋಷವಾಗಿ 8 ಕುಟುಂಬಗಳು ನೆಲೆಸಿದ್ವು. ಆ ಕುಟುಂಬಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದಾಖಲೆಗಳಿಲ್ಲ, ರಾಜಾರೋಷವಾಗಿ ನೆಲೆಸಿದ್ರು. ಅವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಗ್ಲಿಪುರ ಪೊಲೀಸರಿಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ವಶಕ್ಕೆ ಪಡೆಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇವರು ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬಂದಿರೋದಷ್ಟೇ ಅಲ್ಲ, ಅಕ್ರಮ ಆಗಿ ನೆಲೆಸಿದ್ರು, ಅಕ್ರಮ ದಂಧೆಗಳನ್ನ ಮಾಡ್ತಾ ಇದ್ರು, ಬೆಂಗಳೂರಿಗರ ಜೀವದೊಂದಿಗೆ ಚೆಲ್ಲಾಟವನ್ನ ಮಾಡ್ತಾ ಇದ್ರು. ಅವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. FRRO ಕಚೇರಿಗೆ ಈಗ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಬೆಂಗಳೂರಲ್ಲಿ ಅದೆಷ್ಟು ಜನ ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಇದು ಕನಕಪುರ ರಸ್ತೆಯಲ್ಲಿ ಬಹಳ ರಾಜಾರೋಷವಾಗಿ ಇವರೆಲ್ಲರೂ ಕೂಡ ಕಳೆದ 2 ವರ್ಷದಿಂದ ನೆಲೆಸಿದ್ರು. ಯಾವುದೇ ತೊಂದರೆ ಇರಲಿಲ್ಲ, ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಡ್ಲಾಗಿತ್ತು. ಜಾಗ ಆಗ್ಬೋದು, ಅದರ ಜೊತೆಯಲ್ಲಿ ಮನೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಈಗ ಕಗ್ಲಿಪುರ ಪೊಲೀಸರು ಅಕ್ರಮ ನಿವಾಸಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆ ನಂತರ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಬೆಂಗಳೂರಿನ ಶಾಂತಿನಗರದ FRRO ಕಚೇರಿಗೆ ಈಗ ಸದ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯನ್ನ ವರದಿ ಮಾಡಿದ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಸದ್ಯಕ್ಕೆ 8 ಕುಟುಂಬಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ. ಅಲ್ಲಿ ಸಾಕಷ್ಟು ಕುಟುಂಬಗಳು ಕಳೆದ 2 ವರ್ಷದಿಂದ ನೆಲೆಸಿದ್ವು. ಈಗ ಯಾವ ರೀತಿಯ ಕ್ರಮ ಆಗುತ್ತೆ? ಪೊಲೀಸರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಜೊತೆಗೆ ಯಾರಿಗೂ ಗೊತ್ತಿಲ್ಲದಂತೆ ಇವರಿದ್ರ ಅನ್ನೋ ಪ್ರಶ್ನೆ, ಅನುಮಾನಗಳ ಜೊತೆಯಲ್ಲಿ ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಅಭಿಷೇಕ್. ಮೊದಲನೇದಾಗಿ ಇವರು ಬೆಂಗಳೂರಿಗೆ ಬಂದು 2 ವರ್ಷ ಆಗಿದೆ. ಬೆಂಗಳೂರಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಆವಲಹಳ್ಳಿಯಲ್ಲೂ ಕೂಡ ವಾಸ ಇದ್ವಿ. ಇಲ್ಲಿಗೆ ಬಂದು 3 ರಿಂದ 5 ತಿಂಗಳಾಗಿದೆ ಅನ್ನೋದು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಯಾವಾಗ ರಿಪಬ್ಲಿಕ್ ಕನ್ನಡ ಇವರು ಕಗ್ಲಿಪುರದಲ್ಲಿ ಇದ್ರು ಅಂತ ಪತ್ತೆ ಹಚ್ಚುತ್ತೆ, ಅದಾದ ನಂತರ ಕಗ್ಲಿಪುರದಲ್ಲಿ ಇವರಿದ್ದಂಥ ಜಾಗಕ್ಕೆ ಹೋಗಿ ವಿಜುವಲ್ನ ತೆಗೆದುಕೊಳ್ಳುತ್ತೆ, ಅವ್ರನ್ನ ಮಾತನಾಡಿಸುತ್ತೆ. ಇದಾದ ಸಂದರ್ಭದಲ್ಲಿ ವರದಿ ಆನ್ ಏರ್ ಆದ ನಂತರ ಕಗ್ಲಿಪುರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಷ್ಟು ಕುಟುಂಬಗಳನ್ನು ವಶಕ್ಕೆ ಪಡೆದಿರುವಂಥದ್ದು ಮೊದಲನೇ ಚಿತ್ರಣ ಆಗುತ್ತೆ. ಈ ಸದ್ದ ಮಟ್ಟಿಗೆ ಅಲ್ಲಿ ವಶಕ್ಕೆ ಪಡೆದಿರುವಂಥ ಪುರುಷರನ್ನ ಕಗ್ಲಿಪುರ ಪೊಲೀಸ್ ಠಾಣೆಯ ಒಳಗಡೆ ಕೂರಿಸಲಾಗಿರುವಂಥದ್ದು. ಮಹಿಳೆಯರು ಹಾಗೂ ಮಕ್ಕಳನ್ನ ಠಾಣೆಯ ಹೊರಭಾಗದಲ್ಲಿ ಇರುವಂಥ ಪೊಲೀಸ್ನ ವಾಹನದಲ್ಲಿ ಕೂರಿಸಲಾಗಿದೆ. ವಾಹನಕ್ಕೆ ಮಹಿಳಾ ಸಿಬ್ಬಂದಿಯನ್ನು ಭದ್ರತೆಯನ್ನು ಸದ್ಯ ಮಟ್ಟಿಗೆ ನೀಡಲಾಗಿರುವಂಥದ್ದು. ಇವರು ಮಾಡ್ತಿದ್ದಂಥ ಕೆಲಸ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪೇಪರನ್ನು ಆಯ್ತಾ ಇದ್ವಿ, ಅದರಿಂದ ಜೀವನ ಕಟ್ಕೊಂಡಿದ್ವಿ ಅಂತ ಮಹಿಳೆಯರು ಹೇಳ್ತಾರೆ. ಪುರುಷರು ಕೂಡ ಅದನ್ನೇ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಆಟೋವನ್ನು ಬಳಸ್ತೇವೆ, ಆದರೆ ಆಟೋದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅಲ್ಲಿಗೆ 4 ರಿಂದ 6 ಆಟೋಗಳು ಇರುವಂಥದ್ದು. ಕೆಲವೊಂದು ವೈಟ್ ಬೋರ್ಡ್ ಆಟೋ ಇದೆ, ಕೆಲವೊಂದು ಯೆಲ್ಲೋ ಬೋರ್ಡ್ ಆಟೋ ಇದೆ. ಎಲ್ಲದಕ್ಕೂ ಕೂಡ ನಂಬರ್ ಪ್ಲೇಟ್ಗಳಿದೆ, ಆದರೆ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ. ಇದ್ರ ಜೊತೆಗೆ ಆಟೋವನ್ನು ಓಡಿಸ್ತಿದ್ದಂಥ ಪುರುಷನಿದ್ದಾರೆ, ಅವರ ಬಳಿ DL ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಯಾವುದೇ ರೀತಿಯಾದಂಥ ಸರ್ಕಾರಿ ದಾಖಲೆಗಳು ಅವರ ಬಳಿ ಇಲ್ಲ. ಇದಾದ ನಂತರ ಒಂದಿಷ್ಟು ಜನ ಹೇಳುವಂಥ ಪ್ರಕಾರ ನಾವು ಮಯನ್ಮಾರ್ನಲ್ಲಿ ಹುಟ್ಟಿದವರಾಗಿದ್ದೇವೆ, ಮಯನ್ಮಾರ್ನಲ್ಲಿ ನಮಗೆ ಬದುಕಲಿಕ್ಕೆ ಆಗಲಿಲ್ಲ, ಆ ಕಾರಣದಿಂದ ಬಾಂಗ್ಲಾದೇಶದಲ್ಲಿ 1-2 ವರ್ಷ ವಾಸ ಮಾಡಿದ್ವಿ. ಅಲ್ಲಿಂದ ನಾವು ದಲ್ಲಾಳಿಗೆ ಹಣದ ರೂಪದಲ್ಲಿ ನಾವು ದುಡ್ಡನ್ನು ಅಂದರೆ ಹಣವನ್ನು ಕೊಟ್ಟು ತಲೆಗೆ 25,000 ರೂಪಾಯಿ ಲೆಕ್ಕದಂತೆ ಹಣವನ್ನು ಕೊಟ್ವಿ. ಅವರು ನಮ್ಮನ್ನು ಜಮ್ಮುವಿಗೆ ಕರ್ಕೊಂಬಂದರು. ಅಲ್ಲಿಂದ ಜಮ್ಮುವಿನಿಂದ ನಾವು ಟ್ರೈನ್ ಹಾಗೂ ಬಸ್ನ ಮುಖಾಂತರ ಬೆಂಗಳೂರಿಗೆ ಬಂದ್ವಿ. ಇಲ್ಲೂ ಕೂಡ ನಮಗೆ ವಾಸ ಮಾಡೋದಕ್ಕೆ ಅವಕಾಶವನ್ನು, ಜಾಗವನ್ನು ದಲ್ಲಾಳಿಯೇ ತೋರಿಸ್ಕೊಟ್ಟಿದ್ದು. ಅವರು ತೋರಿಸ್ಕೊಟ್ಟಂಥ ಜಾಗದಲ್ಲಿ ಈಗ ಇದ್ದೇವೆ. ಆವಲಹಳ್ಳಿಯಲ್ಲಿ ಇದ್ದಾಗಲೂ ಕೂಡ ಅವರೇ ಜಾಗ ತೋರಿಸ್ಕೊಟ್ಟಿದ್ದು. ಅದಾದ ನಂತರ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಕೂಡ ಅವರೇ ಅನ್ನೊಂದು ಮಾಹಿತಿಯನ್ನು ನೀಡ್ತಿರುವಂಥದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಇವರನ್ನ ಕರೆದುಕೊಂಡು ಬಂದಂತ ದಲ್ಲಾಳಿ ಯಾರು, ಇಲ್ಲಿಗೆ ಜಾಗ ತೋರಿಸ್ಕೊಟ್ಟಂತ ವ್ಯಕ್ತಿ ಯಾರು, ಆತನ ವಿರುದ್ಧ ಏನ್ ಕ್ರಮ, ಪಂಚಾಯತಿಗಾಗ್ಲಿ, ಪೊಲೀಸರಿಗಾಗ್ಲಿ, ಇಂಟೆಲಿಜೆನ್ಸ್ ಪೊಲೀಸರಿಗಾಗ್ಲಿ, ಗೃಹ ಇಲಾಖೆಗಾಗ್ಲಿ ಯಾರಿಗೂ ಕೂಡ ಇವರು ಇಲ್ಲಿ ವಾಸ ಇರೋದು ಗೊತ್ತಿರಲಿಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇದು ಮತ್ತೊಂದು ಅಂಶ ಆಗುತ್ತೆ. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಇವರ ಬಳಿ ಒಂದು ಕುಟುಂಬದ ಬಳಿ ಮಾತ್ರ ರೆಫ್ಯೂಜಿ ಅನ್ನೋ ಒಂದು ಪತ್ರವನ್ನ ತೋರಿಸಿದ್ದಾರೆ. ಆದ್ರೆ ಅದು ಅಧಿಕೃತವೋ ಅಲ್ಲವೋ ಅನ್ನೋದನ್ನ ಈಗ FRR ಇಲಾಖೆ ತೀರ್ಮಾನ ಮಾಡಬೇಕಿದೆ. FRR ಕಚೇರಿಗೆ ಅವ್ರನ್ನ ಕರೆದುಕೊಂಡು ಹೋದ ನಂತರ ಆ ದಾಖಲೆ ಅಧಿಕೃತವಾಗಿದ್ದರೆ ಇವರಿಗೆ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ರಾಜ್ಯದ ಬೇರೆ ಕಡೆ ಎಲ್ಲಾದ್ರೂ ಉಳಿಯೋದಕ್ಕೆ ಅವಕಾಶ ಇದೆಯಾ ಅಂತ FRR ಸಿಬ್ಬಂದಿ ಡಿಸೈಡ್ ಮಾಡಿ ಅದಾದ ನಂತರ ಕ್ರಮವನ್ನು ವಹಿಸ್ತಾರೆ. ಉಳಿದ ಕುಟುಂಬಗಳ ಬಳಿ ಯಾವುದೇ ದಾಖಲಾತಿಗಳು ಇಲ್ಲದೆ ಇರೋದ್ರಿಂದ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ ನಂತರ ಅವರ ದೇಶ ಜೊತೆ ಮಾತನಾಡಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದು ವೇಳೆ ಈ ಪ್ರಕ್ರಿಯೆಗೆ ಸಮಯ ಏನಾದರೂ ಹೆಚ್ಚಾಗಿ ಹಿಡಿಯುತ್ತೆ ಅನ್ನೋ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇರುವಂತದ್ದು. ಈಗ ದೃಶ್ಯದಲ್ಲಿ ಮಹಿಳೆಯರು ಏನು ಈಗ ಪೊಲೀಸರ ಜೊತೆ ಮಾತನಾಡ್ತಿದ್ದಾರೆ, ಈ ಮಹಿಳೆಯರ ಬಳಿ ಯಾವುದೇ ದಾಖಲಾತಿಗಳು ಇಲ್ಲ ಅನ್ನೋದನ್ನ ಖುದ್ದು ಅವರೇ ಒಪ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಇವರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ ಅನ್ನೋದನ್ನ ಖುದ್ದು ಅವರೇ ಹೇಳಿರುವಂತದ್ದು. ಬಾಂಗ್ಲಾದೇಶದಲ್ಲಿ ನಾವು ಇದ್ವಿ, ಜೀವದ ಭಯದಿಂದ ಆ ಒಂದು ದೇಶವನ್ನ ತೊರೆದು ನಾವು ಬಂದಿದ್ದೇವೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ ಯಾವ ತರ ಇತ್ತು ಅಂತ ಕೇಳಿದಂತ ಸಂದರ್ಭದಲ್ಲಿ, ನಾವು ಮಯನ್ಮಾರ್ನಿಂದ ಕಾಡುದಾರಿಯಲ್ಲಿ ಬಾಂಗ್ಲಾಕ್ಕೆ ಬಂದಿದ್ವಿ. ಬಾಂಗ್ಲಾದಿಂದ ಕೂಡ ಕಾಡುದಾರಿಯಲ್ಲಿ ಒಂದಿಷ್ಟು ದಿನಗಳ ಕಾಲ ನಾವು ಓಡಾಟವನ್ನು ಮಾಡಬೇಕಾಯಿತು. ಕಾಡುದಾರಿಯಲ್ಲಿ ನಾವು ಬಂದ ನಂತರ ನಮ್ಮನ್ನ ಜಮ್ಮುವಿಗಾಗಲಿ, ಕೋಲ್ಕತ್ತಾಗಾಗಲಿ, ದೆಹಲಿಗಾಗಲಿ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಎಲ್ಲರೂ ಕೂಡ ಸ್ಥಳೀಯ ಭಾಷೆಯನ್ನು ಕಲಿತೇವೆ, ಕೆಲಸವನ್ನು ಕಲಿತೇವೆ. ಅದಾದ ನಂತರ ರಾಜ್ಯದ ಬೇರೆ ಬೇರೆ ಕಡೆ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ನಮ್ಮನ್ನ ಎಲ್ಲಿ ಇರೋದಕ್ಕೆ ಜಾಗ ತೋರಿಸ್ತಾರೆ, ಅಲ್ಲಿ ಇರ್ತೀವಿ ಅಂತ. ಅಲ್ಲಿಗೆ ಅರ್ಥ ಆಗ್ತಿರೋಂಥದ್ದು ಕೇವಲ ಇದು 1-2 ಕುಟುಂಬಗಳಲ್ಲ, ಇದನ್ನ ದಲ್ಲಾಳಿ ರೂಪದಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ಇವರ ಒಂದು ರೆಫ್ಯೂಜಿಗಳಿರ್ಬೋದು ಅಥವಾ ಅಕ್ರಮವಾಗಿ ಬಂದಂಥ ವಲಸಿಗರನ್ನ ಬೇರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಆಗೋ ಬದಲು ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಯಾರಿಗೂ ಗೊತ್ತಾಗದಂತೆ ಇರಿಸಿರುವಂಥದ್ದು. ಒಂದು ಎಕ್ಸಾಂಪಲ್ ತೋರಿಸ್ಬೇಕು. ಕಗ್ಲಿಪುರ ಪೊಲೀಸ್ ಠಾಣೆಯಿಂದ ಕೇವಲ 10 ರಿಂದ 20 ಮೀಟರ್ ಅಂತರದಲ್ಲೇ ಕಗ್ಲಿಪುರ ಕನಕಪುರ ಮುಖ್ಯ ರಸ್ತೆ ಅನ್ನೋಂಥದ್ದು. ಕನಕಪುರ ಮುಖ್ಯ ರಸ್ತೆಯಿಂದ ಸುಮಾರು 2 ಕಿಲೋಮೀಟರ್ ಕಾಲುದಾರಿ ಅಥವಾ ಮಣ್ಣು ದಾರಿಯ ಒಳಗಡೆ ಇರುವಂಥ ಜಮೀನಿನ ಒಳಭಾಗದಲ್ಲಿ ಸುಮಾರು 8 ಟೆಂಟ್ಗಳನ್ನು ಹಾಕಿಕೊಂಡಿದ್ರು.
ಆ ಟೆಂಟ್ ಅನ್ನ ಬಾಡಿಗೆ ಕೊಟ್ಟಂತ ಅಥವಾ ಜಾಗವನ್ನ ಬಾಡಿಗೆ ಕೊಟ್ಟಂತ ಫಯಾಜ್ ಎಂಬುವರು ಏನಿದ್ದಾರೆ ಅವ್ರಿಗೂ ಕೂಡ ಇವರ ಬಳಿ ದಾಖಲೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾವು ಜಾಗವನ್ನ ಕೊಟ್ಟಿದ್ದೇವೆ ಅಂತ ಮಾತ್ರ ಹೇಳ್ತಿರೋದ್ರಿಂದ ಅವರ ವಿರುದ್ಧ ಕೂಡ ಈಗ ಪ್ರಕರಣ ದಾಖಲಾಗಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ ಈ ಅಷ್ಟು ವ್ಯಕ್ತಿಗಳನ್ನ ಪೊಲೀಸರು ಕಗ್ಲಿಪುರ ಪೊಲೀಸರು ವಶಕ್ಕೆ ಪಡೆದು ಈಗ FRR ಗೆ ಕಳಿಸೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂತದ್ದು. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪೊಲೀಸ್ ಪ್ರೊಸೀಜರ್ ಮುಕ್ತಾಯಗೊಂಡ ನಂತರ ಇದೇ ಬಸ್ನಲ್ಲಿ ಶಾಂತಿನಗರದಲ್ಲಿರುವಂತ FRR ಕಚೇರಿಗೆ ಈ ಅಷ್ಟು ಜನರನ್ನ ಅಂದ್ರೆ ಪುರುಷರು, ಮಹಿಳೆಯರು ಮತ್ತು ಮಕ್ಕಳನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಲಾಗಿರೋದ್ರಿಂದ FRR ಅಧಿಕಾರಿಗಳು ಸಿಬ್ಬಂದಿಯ ತೀರ್ಮಾನದ ಮೇರೆಗೆ ಇವರು ಇಲ್ಲಿರ್ಬೇಕಾ ಅಥವಾ ಡಿಪೋರ್ಟ್ ಮಾಡಬೇಕಾ ಅನ್ನೋ ಒಂದು ನಿರ್ಣಯ ಹೊರಬೀಳಲಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು.